ಈ ರಾಜ್ಯದಲ್ಲಿ ಓಕೆನಾ ಗಂಭೀರವಾದಂಥ ಪ್ರಕರಣಗಳು ಆಗ್ತಾ ಇದೆ. ಸಾಮಾನ್ಯ ಜನರಿಗೆ ಯಾವ ಕಡೆ ಹೋಗಬೇಕು ಅಂಥೇಳಿ ಜನ ದಿಕ್ಕೆಟ್ಟಿದ್ದಾರೆ. ಈ ಸರ್ಕಾರ ಬಂದ ತಕ್ಷಣ ಮೊದಲು ಗದಾ ಪ್ರಹಾರ ಮಾಡಿದ್ದು ಬಡವರ ಮೇಲೆ, ಈ ಸರ್ಕಾರ ಬಂದ ಮೇಲೆ ಗದಾ ಪ್ರಹಾರ ಮಾಡಿದ್ದು ಬಡವರ ಮೇಲೆ. ರಸ್ತೆಗಳಲ್ಲಿ ಫುಟ್ಪಾತ್ ಅಂತ ಏನು ಹೇಳ್ತಾರಲ್ಲ, ಅಲ್ಲಿ ವ್ಯಾಪಾರ ಮಾಡುವ, ಆ ವ್ಯಾಪಾರ ಮಾಡತಕ್ಕಂಥವರು ಯಾರು? 100ಕ್ಕೆ 100 ಬಡವರು. ಶ್ರೀಮಂತರ ಅಂಗಡಿಗಳ ಮುಂದೆ, ಬಾರಿ ಶ್ರೀಮಂತರ ಅಂಗಡಿಗಳ ಮುಂದೆ ತರಕಾರಿ ಇಟ್ಕೊಂಡು, ಹಣ್ಣು ಇಟ್ಕೊಂಡು, ಕಡಲೆಕಾಯಿ ಇಟ್ಕೊಂಡು ಜೀವನ ಮಾಡಿ ಬದುಕಿ ಮಕ್ಕಳನ್ನು ಸಾಕ್ತಕ್ಕಂಥ ಬಡವರು, ನಿರ್ಗತಿಕರು ಮೀಟರ್ ಬಡ್ಡಿ ತಗೊಂಡು ಅಲ್ಲೇ ಸೊಪ್ಪು ತಂದು ಅಲ್ಲೇ ಮಾರಿ ಅಲ್ಲೇ ಒಂದಷ್ಟು ಹಣದಿಂದ ಬದುಕ್ತಾ ಇರಬೇಕು. ಇವರಿಗೆ ಬಂದ ತಕ್ಷಣ ಫುಟ್ಪಾತ್ ವ್ಯಾಪಾರಿಗಳ ಮೇಲೆ ದರ್ಪ, ದೌರ್ಜನ್ಯ, ಬಹಳ ಸರ್ವಾಧಿಕಾರ, ಏಕ್ದಮ್ JCP ತಂದು ಯಾವ ನ್ಯಾಯಾಲಯದ ಆದೇಶವೂ ಇಲ್ಲದೆ ಅವರಿಗೆ ಮೊದಲು ಹೇಳದೆ ಕೇಳದೆ ಆ ಸಂದರ್ಭದಲ್ಲಿ 10,000, 5,000, 3,000, 2,000 ರೂಪಾಯಿ ವ್ಯಾಪಾರ ಮಾಡ್ತಕ್ಕಂಥ ಸಾಮಾನುಗಳಿಟ್ಕೊಂಡು ಮಾಡುವಾಗ JCP ತಂದು ಒಡೆದಾಕಿದ್ರಿ. ಬಹಳ ವರ್ಷದ ಕಟ್ಟಿದ್ದಂಥ ಅಂಗಡಿಗಳನ್ನು ಒಡೆದಾಕಿದ್ರಿ, ಜಂಕ್ ಶೀಟ್ಗಳು ತೆಗೆದ್ರಿ, ಮೈಸೂರಿನಲ್ಲಿ ಶುರು ಮಾಡಿದ್ದೀರಿ, ತುಮಕೂರು ಶುರು ಮಾಡಿದ್ದೀರಿ. ಇಡೀ ರಾಜ್ಯದಲ್ಲಿ JCP ಆಡಳಿತ, ಇಡೀ ರಾಜ್ಯದಲ್ಲಿ JCP ಗಲಾಟೆ. JCP ನೋಡಿದ್ರೆ ಅದರ ಎದುರು ಧೈರ್ಯವಾಗಿ ಬರ್ತಕ್ಕಂಥವರು ಯಾರೂ ಇಲ್ಲ. ಈ ಪರಿಸ್ಥಿತಿಯಲ್ಲಿ ನೀವು ಮಾಡಿದ್ದೀರಿ. ನಿಮಗೆ ಕೆಲವು ಪಾದಚಾರಿಗಳು ಶಬಾಸ್ಗಿರಿ ಕೊಟ್ಟಿರ್ಬೋದು. ಅವ್ರಿಗೇನು ಗೊತ್ತು ಈ ಬಡವರ ನೋವು? ಅಲ್ಲೇ ಮಲಗಿ, ಬೀದಿಲೇ ಮಲಗಿ, ಫುಟ್ಪಾತ್ನೇ ಮಲಗಿ ಜೀವನ ಮಾಡ್ತಂಥ ಬಡವರನ್ನು JCP ಹಾಕಿ ಹೊಡೆದಿರೋದು ದಬ್ಬಾಳಿಕೆ, ಸರ್ವಾಧಿಕಾರ. ಇದೇನಿದು? ಹಿಟ್ಲರ್ ಪ್ರಭುತ್ವನ, ಸ್ಟಾಲಿನ್ ಪ್ರಭುತ್ವನ? ಯಾವ ರಾಜ್ಯ ಇದು? ಪ್ರಜಾಪ್ರಭುತ್ವ ರಾಜ್ಯದಲ್ಲಿ ಒಂದು ಕಡೆ ನ್ಯಾಯಾಲಯಗಳು, ಮತ್ತೊಂದು ಕಡೆ ಪೊಲೀಸು, ಇನ್ನೊಂದು ಕಡೆ ಮಾಧ್ಯಮ, ಎಲ್ಲರೂ ಇರುವಾಗ ಯಾವುದನ್ನು ಕೇಳದೆ ನೀವು JCPಯನ್ನು ತೆಗೆದುಕೊಂಡು ಹೊಡೆದಾಕ್ತಾ ಇದ್ದೀರಿ. ನಿಜವಾಗಲೂ ನಿಮಗೆ ಗೌರವ ಇದ್ದರೆ, ಮಾನ ಮರ್ಯಾದೆ ಇದ್ದರೆ, ರಿಯಲ್ ಎಸ್ಟೇಟ್ ಬೆಂಗಳೂರಿನ
ಉದ್ದಗಲಕ್ಕೂ ನಡೀತಾ ಇದೆ. ಅಲ್ಲದೆ ಶ್ರೀಮಂತರು ಮನೆಗಳನ್ನು ಕಟ್ಟಿದ್ದಾರೆ ಬೆಂಗಳೂರಿನಲ್ಲಿ. ಯಾವ ಮನೆಯನ್ನು ಒಡಿಲ್ಲ, ಯದ್ವಾ ತದ್ವಾ ಕಟ್ಟಿದ್ದಾರೆ, ಒಡಿಲಿಲ್ಲ. ಯಾರ್ಯಾರೋ ಒಬ್ಬರು ಶ್ರೀಮಂತರ ಮನೆಗೆ JCB ತಗೊಂಡೋಗಿದ್ದೀರಾ? ಇಲ್ಲ. MLAಗಳು ಒಬ್ಬ MLA ಮನೆಯನ್ನ ಹೊಡೆದಾಕ್ಲಿಲ್ಲ, ಒಬ್ಬ MP ಮನೆಯನ್ನು ಹೊಡೆದಾಕ್ಲಿಲ್ಲ, ಒಬ್ಬ ಮಂತ್ರಿ ಮನೆಯನ್ನು ಹೊಡೆದಾಕ್ಲಿಲ್ಲ, ಮುಖ್ಯಮಂತ್ರಿ ಮನೆಯನ್ನು ಹೊಡೆದಾಕ್ಲಿಲ್ಲ. ಸದಾಶಿವನಗರದಲ್ಲಿರೋದು ಮುಖ್ಯಮಂತ್ರಿ ಮನೆ. ಅಳತೆ ಹಾಕಿ ಅಗಲವಾಗಿದೆಯಾ, ನಿಮ್ಮದು ಕರೆಕ್ಟ್ ಆಗಿದೆಯಾ, ಸರಿ ಇದೆಯಾ ಯೋಚನೆ ಮಾಡಿ. ಮಂತ್ರಿಗಳು ಇಡೀ ಸದಾಶಿವನಗರ ಶ್ರೀಮಂತರ ಕೂಟ, ಬೆಂಗಳೂರು ಎಲ್ಲೆಲ್ಲೂ ದಬ್ಬಾಳಿಕೆ. ಇದು ಅಕ್ಷಮ್ಯ ಅಪರಾಧ. ಸ್ವಲ್ಪ ಹೆಚ್ಚು ಕಡಿಮೆ ಈಗಾಗಲೇ 3,000 ಕೋಟಿಗೂ ಹೆಚ್ಚು ನಷ್ಟವನ್ನು ಫುಟ್ಪಾತ್ ಜನ ಅನುಭವಿಸಿದ್ದಾರೆ. ಇದು ಹೀಗೆ ನೀವು ಮುಂದುವರಿಸಿದ್ರೆ ಮಂತ್ರಿ ಹೇಳ್ತಾರೆ ನನಗೆ ಭಾಳ ಶಬಾಸ್ಕಿರಿ ಕೊಡ್ತಾರೆ ಅಂತೇಳಿ. ಏನು ಶಬಾಸ್ಕಿರಿ? ಇದರಿಂದ ಯಾವ ಶಬಾಸ್ಕಿರಿ? ಮೊದಲು ಬೆಂಗಳೂರಿನ ಕಸ ತೆಗೀರಿ ಮಂತ್ರಿಯವರೇ, ಬೆಂಗಳೂರಿನ ಕಸ ತೆಗೀರಿ ಫಸ್ಟು. ನಿಮ್ಮ ಕೈಲಿ ಕಸ ತೆಗಿಯೋಕ್ಕಾಗಲ್ಲ, ಕಸ ಹೊಡೆಯೋಕ್ಕಾಗಲ್ಲ. ಅಧಿಕಾರಿಗಳು ಎದುರಿದ್ದಾರೆ, ಪೊಲೀಸ್ನವರು ಎದುರಿದ್ದಾರೆ. ನೀವು ಹೇಳ್ದಂಗೆ ಕೇಳಿ ನಡೀತಾ ಇದೆ. ಇದು ಒಳ್ಳೆಯದಲ್ಲ. ಮತ್ತು ಯಾರೂ ಕೇಳ್ತಾ ಇಲ್ಲ. ವಿರೋಧ ಪಕ್ಷ ಒಬ್ಬರೂ ಕೇಳ್ತಾ ಇಲ್ಲ. ಕಾರಣ ಏನು? ಏನು ವಿರೋಧ ಪಕ್ಷದವ್ರು ಎಲ್ಲರೂ ರಿಯಲ್ ಎಸ್ಟೇಟ್ ಅವರ? ಯಾಕೆ ಕೇಳ್ತಾ ಇಲ್ಲ? ಕಾರಣ ಏನು? ಈ ಜನರ ಮೇಲೆ ನಡೀತಕ್ಕಂಥ ದಬ್ಬಾಳಿಕೆ ಇದು ಸಮಗ್ರ ನಾಡಿನ ಜನತೆಯ ಮೇಲೆ ನಡೀತಕ್ಕಂಥ ದಬ್ಬಾಳಿಕೆ. ಇದು ಸರ್, ಈಗ ಬರದ ನಡುವೆ ಕೂಡ ಅದ್ದೂರಿ ದಸರಾ ಆಚರಣೆ ಮಾಡಬೇಕು ಅಂತ ಈಗ ಹೇಳ್ಬಿಡ್ತೇನೆ. ಬಂದೆ ಒಂದೇ ನಿಮಿಷ ಇಲ್ಲಿ ಬಂದ್ಬಿಡಿ ವಿಚಾರ. ಬಂದ್ಬಿಟ್ಟೆ ಇದು ಬಿಟ್ಟು ಬಂದ್ಬಿಡ್ತೇನೆ. ಫುಟ್ಪಾತ್ JCB ಬಿಟ್ಟು ಬಂದೆ. ಆದ್ದರಿಂದ ನನಗನ್ನಿಸ್ತದೆ ಇದು ಹೀಗೆ ನೀವು ಮಾಡ್ತಾ ಇದ್ರೆ ನಾನಂತೂ ಬಡವರ ಪರ, ಫುಟ್ಪಾತ್ ವ್ಯಾಪಾರಿಗಳ ಪರ. ಇದನ್ನು ಮುಂದುವರಿಸಿದ್ರೆ ಮುಂದಿನ ದಿನಗಳಲ್ಲಿ ಯಾರು ಬರಲಿ ಬರದೇ ಇರಲಿ, ಯಾರು ಬೆಂಬಲ ಕೊಡದೇ ಇರಲಿ, ನಾನೇ ಕರ್ನಾಟಕ ಬಂದ್ಗೆ ಕರೆ ಕೊಡ್ತೀನಿ. ಸಾಮಾನ್ಯ ಜನರ ಗೋಳು ಆಗಬಾರ್ದು ಅಂತೇಳಿ ಒತ್ತಾಯ ಮಾಡ್ತೀನಿ. ಮುಂದಿನ ದಿನ ತೀವ್ರವಾಗಿ ಬಂದ್ಗೆ ರಾಜ್ಯಾದ್ಯಂತ ಕರೆ ಕೊಡ್ತೀನಿ. ಓಕೆ ಸರ್, ಈಗ ಬರಗಾಲದ ನಡುವೆ ಕೂಡ ಅದ್ದೂರಿ ದಸರಾ ಆಚರಣೆಗೆ CM DK ಶಿವಕುಮಾರ್ ಹೇಳ್ತಾ ಇದ್ದಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.